ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹೋಗ್ಲಿ ಬಿಡೋ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಪಾಪ ಅವ್ಳಿಗೆ ಎಷ್ಟು ಆಕ್ವರ್ಡ್ ಫೀಲ್ ಆಗಿರ್ಬೇಡ. ನಾನೊಬ್ಬ ಮಾತಾಡ್ತಾನೆ ಇದ್ದೆ, ಒಂದು ಕ್ಷಣ ಅವಳಿಗೆ ಹೇಗೆ ಫೀಲ್ ಆಗತ್ತಂತ ಯೋಚನೆ ಮಾಡಲಿಲ್ಲ. ನೀನ್ ಹುಡುಗಿ ನಿಜ ಹೇಳು ಅಂತ ಬಾಯಿ ಬಿಟ್ಟು ಕೇಳಿದ್ಮೇಲೆ ನೀನ್ ಮಾತಾಡದೇ ಇದ್ರೆ ತಪ್ಪಾಗ್ತಿತ್ತು. ನೀನ್ ಮಾತಾಡಿದ್ದು ಸರಿಯಾಗಿ ಇದೆ ವಿರಾಜ್, ಡೋಂಟ್ ವರಿ. ನಿನ್ನ ಪ್ರಕಾರ ನಾನು ಮಾತಾಡಿರೋದು ಸರಿನೇ ಇರ್ಬೋದು ಕಣ, ಆದ್ರೆ ಅವಳಿಗೆ ಅದರಿಂದ ಮುಜುಗರ ಆಗಿರತ್ತೆ ಅಭಿ. ಸರಿ, ಇನ್ನೊಂದ್ಸಲ ಫೋನ್ ಟ್ರೈ ಮಾಡಿ ನೋಡು. ಫೋನ್ ರಿಸೀವ್ ಮಾಡ್ತಿಲ್ಲ ಅಭಿ. ಫೋನಲ್ಲಿ ಮಾತಾಡೋದು ಸರಿ ಹೋಗಲ್ಲ, ನೇರವಾಗಿ ಹೋಗಿ ಮಾತಾಡಿ ಬಗೆಹರಿಸ್ತೀನಿ. ಅಲ್ಲ ಕಣೋ, ಫೋನೇ ಎತ್ತುತ್ತಿಲ್ಲ ಅಂತ್ಯ, ಇನ್ನು ಮೀಟ್ ಆಗಕ್ಕೆ ಹೆಂಗೆ ಕರೀತ್ಯಾ? ಕರೆಯಲ್ಲ, ನಾನೇ ಹೋಗ್ತೀನಿ. ಎಲ್ಲಿಗೆ? ಪೋಸ್ಟ್ ಆಫೀಸ್ಗೆ. ಅಯ್ಯೋ ಲೇಟ್ ಆಯ್ತು, ಪೋಸ್ಟ್ ಆಫೀಸ್ ಹೋಗ್ಬೇಕು. ಮಾತಿಂದ ಹಾಳಾಗಿರೋದನ್ನ ಮಾತಾಡಿ ಸರಿ ಮಾಡ್ತೀನಿ. ನನ್ನ ಮಾತಿಂದ ಎಲ್ಲ ಹಾಳಾಗ್ತಿದ್ಯಾ? ಬಡವ್ರ ಮನೆ ಹೆಣ್ಮಕ್ಳ ಮೇಲೆ ಅಷ್ಟೊಂದು ತಾತ್ಸಾರ ತೋರಿಸ್ಬೇಡಿ ಮೇಡಮ್. ಗೌರವ ಅನ್ನೋದು ಕೇಳಿ ಪಡ್ಕೊಳ್ಳೋದಲ್ಲ ಮೇಡಮ್, ನಾವೇ ಕೊಡುವಂಥದ್ದು. ನೀವೇ ಗೌರವನ ಕಳ್ಕೊಳ್ಳೋ ಹಾಗೆ ಮಾಡ್ಕೊಂಡ್ರಿ. ನೀವು ಮಾತಾಡಿದ್ದು ತಪ್ಪು ಮೇಡಮ್. ಆಫ್ಟರ್ ಆಲ್ ಒಬ್ಳು ಕೆಲಸದವಳು, ಅವಳು ನಂದು ತಪ್ಪು ಅಂತ ಬೆಟ್ ಮಾಡಿ ತೋರಿಸೋ ಅಷ್ಟು ಬೆಳೆದ್ಬಿಟ್ಲ. ಆ ಕೆಲಸದವಳನ್ನ ವಹಿಸ್ಕೊಂಡು ವೈಜಯಂತಿ ಶಾಶ್ವತಿ ನಿಂತ್ಕೋತಾರ? ನೋಡ್ತೀನಿ, ನಾನು ನೋಡ್ತೀನಿ. ನನ್ನನ್ನು ತಪ್ಪು ಅಂತ ತೋರಿಸಿರೋ ಆ ಮಲ್ಲಿನ ತಪ್ಪಿತಸ್ಥೆ ಜಾಗದಲ್ಲಿ ತಂದಿಡ್ತೀನಿ. ಯಾವ ವೈಜಯಂತಿ ಶಾಶ್ವತಿ ಆ ಮಲ್ಲಿಗೆ ಸಪೋರ್ಟ್ ಆಗಿ ನಿಂತ್ರೋ ಅವರೇ ಮಾತು ಮರೆತು ಕಲ್ಲಾಗಿ ನಿಂತು ಬಿಡ್ಬೇಕು. ಹಾಗೆ ಮಾಡ್ತೀನಿ. ಮಲ್ಲಿ, ನಿನ್ಗಿವತ್ತು ಈ ಮನೇಲಿ ಕೊನೆ ದಿನ. ಕಂಟು ಮೂಟೆ ಕಟ್ಕೊಂಡು ಹೋಗೋದಕ್ಕೆ ರೆಡಿಯಾಗಿರು. ಹಸಿವು ತಂಗಿ, ರೇವತಿ ಮೇಡಮ್ಗೆ ಹಸುವಾಗಿದೆ ಅಂತ ಕಾಣಿಸುತ್ತೆ. ಹಾ, ಮಿಥಿಲಾ ಮೇಡಮ್ ಇನ್ನೇನು ಬರ್ಬೋದು, ನಾನು ಊಟ ರೆಡಿ ಮಾಡಿ ಇಡ್ತೀನಿ. ಮಲ್ಲಿ, ರೇವತಿ ಅಕ್ಕ ಬಾಗಿಲು ಬಡಿತಿದ್ದಾರಲ್ವಾ, ಕೇಳಿಸ್ತಿಲ್ವಾ? ಕೇಳಿಸ್ತಿದ್ದೆ ಮೇಡಮ್. ಮತ್ತೆ ಇಲ್ಲೇನು ಮಾಡ್ತಿದ್ಯಾ? ಹೋಗಿ ಊಟ ಕೊಟ್ಟು ಬಾ. ಮೇಡಮ್ ನಾನಾ? ಯಾಕೆ? ಹೋದ್ಸಲ ಬೇಡ ಅಂದ್ರು ನೀನೇ ಹೋಗಿ ಕೊಟ್ಟು ಬಂದೆ. ಈ ಸಲ ನಾನಾ ಅಂತ ರಾಗ ಎಳಿತಿದ್ಯಾ? ಅದು ಮೇಡಮ್, ಮಿಥಿಲಾ ಮೇಡಮ್ ಅವರೇ ಕೊಡ್ತೀನಿ ಅಂತ ಹೇಳಿರುವಾಗ ನಾನು ಹೋಗಿ ಕೊಡೋದು ಸರಿ ಹೋಗಲ್ವೇನೋ. ಸರಿ, ಹೋದ್ಸಲ ಹೋಗಿ ಊಟ ಯಾಕೆ ಕೊಟ್ಬಿಟ್ಟು ಬಂದೆ? ಅವ್ರು ಹಸ್ಕೊಂಡಿರೋದು ಬೇಡ ಅಂತ. ಅವತ್ತಿನ ಹಸು ಇವತ್ತಿಲ್ಲ ಅಂತನಾ? ಅಥವಾ ಈಗ ಅವ್ರಿಗೆ ಹಸುವಾಗ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ಲ ಅಂತನಾ? ಅರ್ಥ ಆಗ್ತಿದೆ ಮೇಡಮ್, ಆದರೆ ಮಿಥಿಲಾನ ಹತ್ರ ನಾನು ಮಾತಾಡ್ತೀನಿ. ರೇವತಿ ಅಕ್ಕಂಗೆ ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಳ್ಳೋದಿರುತ್ತೆ. ತಡ ಆದರೆ ಅದು ಅವ್ರ ಆರೋಗ್ಯಕ್ಕೂ ಒಳ್ಳೇದಲ್ಲ. ಹೋಗಿ ಕೊಟ್ಬಿಟ್ಟು ಬಾ. ಹೌದು ತಂಗಿ, ಮಾತ್ರ ಲೇಟ್ ಆದ್ರೆ ಎಲ್ಲಾರನ್ನೂ ಮರ್ತೋಗ್ತಾರೆ. ಸಾಲದಿದ್ದಕ್ಕೆ ಆಮೇಲೆ ಜ್ವರನೂ ಬರುತ್ತೆ. ಸರಿ ಮೇಡಮ್, ನಾನು ಊಟ ಕೊಂಡು ಬರ್ತೀನಿ. ನಾಗು, ನನಗೆ ರೈಸ್ ಬೇಡ, ಗ್ರೀನ್ ಸಲಾಡ್ ರೂಮ್ಗೆ ಕಳಿಸ್ಬಿಟ್ಟು. ಅನ್ನ ಸಾಂಬಾರು ತಿಂದ್ರೆ ಆಗಲ್ವೇ, ಸಲಾಡ್ ಬೇಕಂತೆ. ಆಲ್ರೆಡಿ ಹೊರಟಿದ್ದೀನಿ ಸರ್, ಆದರೆ ತುಂಬ ಟ್ರಾಫಿಕ್ ಇದೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಬಂದುಬಿಡ್ತೀನಿ. ಪರವಾಗಿಲ್ಲ ಮಿಥಿಲಾ, ನೀನು ಆರಾಮಾಗೇ ಬಾ. ಆರಾಮಾಗ? ಆಲ್ರೆಡಿ ಲೇಟ್ ಆಗಿದೆ ಸರ್. ಅಮ್ಮ ಬಾಗಿಲು ಬಡಿತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಹಶ್ವಾಗಿರತ್ತೆ. ನಾನು ತಡ ಮಾಡಿದ್ರೆ ಅವ್ರು ಗಲಾಟೆ ಮಾಡ್ತಾರೆ ಅಷ್ಟೆ. ಅದು ನನಗೆ ಗೊತ್ತು, ಆದರೆ ಅದಕ್ಕೆ ವ್ಯವಸ್ಥೆ ನಾನು ಮಾಡಿದ್ದೀನಿ. ವ್ಯವಸ್ಥೆನಾ? ಏನು ವ್ಯವಸ್ಥೆ? ಮಿಥಿಲಾ, ನಮ್ಮ ಮನೇಲಿ ಮಲ್ಲಿ ಇರೋದು ಮರ್ತೋಗಿದ್ಯಾ? ಅವಳೆಲ್ಲ ಹ್ಯಾಂಡಲ್ ಮಾಡ್ತಾಳೆ. ನೋಡು, ನೀನು ಅರ್ಜೆಂಟಾಗಿ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ನೀನು ವಾಪಸ್ ಆಫೀಸ್ಗೆ ಹೋಗು. ಇಲ್ಲ ಸರ್, ಅಮ್ಮನ ನೋಡಿ ಅವಳು ಊಟ ಮಾಡಿರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ನಂಗೆ ಸಮಾಧಾನ ಇರೋದಿಲ್ಲ. ನಾನು ಬರ್ತೀನಿ. ಅಮ್ಮನಿಗೆ 3 ಹೊತ್ತು ಮಗಳ ಜಪ, ಮಗಳಿಗೆ ಅಮ್ಮ ಅಂದರೆ ಸರ್ವಸ್ವ. ಇಬ್ರು ಸರಿಯಾಗಿದ್ದಾರೆ.